ಡೆಂಗ್ಯೂ ಹರಡದ ರೀತಿಯಲ್ಲಿ ನಾವು ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ತಿದೀವಿ ಅಂತ ಹೇಳ್ತಾ ಇರೋ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ನೀವೇನು ತಯಾರಿ ಮಾಡ್ಕೊಂಡಿಲ್ಲ, ನೀವು ತಯಾರಿ ಮಾಡ್ಕೊಂಡಿರೋ ಹಣೆ ಬರ ಯಾವ ತರ ಇದೆ ಅಂತ ನ್ಯೂಸ್ ಫಸ್ಟ್ ನಿಮಗೆ ವಿಡಿಯೋ ಮೂಲಕ ತೋರಿಸ್ತಾ ಇದೆ. ಸದ್ಯ ನಿಮಗೆ ನೋಡ್ತಾ ಇರಬಹುದು, ಇದು ವರ್ತೂರು ಪಣತ್ತೂರು ಭಾಗದಲ್ಲಿ ನಿವಾಸಿಗಳೇ ತಮ್ಮ ತಮ್ಮ ಏರಿಯಾವನ್ನ ಸ್ವಚ್ಛಗೊಳಿಸಿಕೊಳ್ತಾ ಇರುವಂತಹ ರೀತಿ. ಅಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಟೈಮ್ ಇಂದ ಸಮಸ್ಯೆಗಳಾಗ್ತಾನೆ ಇತ್ತು. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು, ರಸ್ತೆಗೆ ತಾಕೊಂಡೇ ಇರುವಂತಹ ಒಂದು ಡ್ರೈನ್ ಇದು. ಈ ಡ್ರೈನ್ ನಲ್ಲಿ ನೀವು ನೋಡಿದ್ರೆ ಅಲ್ಲಿ ನೀರು ಹರಿದು ಹೋಗ್ತಾನೆ ಇಲ್ಲ, ಅಲ್ಲೇ ನೀರು ನಿಂತ್ಕೊಂಡಿರುವಂತದ್ದು. ಅಂದ್ರೆ ಕೊಳಕು ನೀರು, ಹಾಗೆ ಒಂದಷ್ಟು ತಿಂಗಳುಗಳಿಂದ ಸ್ಟಾಕ್ ಆಗಿರುವಂತಹ ನೀರು ಅಲ್ಲೇ ನಿಂತ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ನೀವು ಈ ಕಡೆ ನೋಡಿದ್ರೆ ರಸ್ತೆಗೆ ತಾಕೊಂಡೇ ಇರುವಂತಹ ಓಪನ್ ಮೋರಿಯನ್ನು ಕೂಡ ನೀವು ನೋಡಬಹುದು. ಇಲ್ಲಿ ನೀವು ಗಮನಿಸ್ತಾ ಇದ್ರೆ ದೃಶ್ಯದಲ್ಲಿ ಇಟ್ಟಿಗೆಯನ್ನ ಹಾಕಿ ಯಾರು ಕೂಡ ರಸ್ತೆಯಿಂದ ಆ ಮೋರಿಗೆ ಬೀಳಬಾರ್ದು, ಆ ಓಪನ್ ಡ್ರೈನ್ ಗೆ ಬೀಳಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಇಲ್ಲಿರುವಂತಹ ನಿವಾಸಿಗಳೇ ಖುದ್ದು ಇಟ್ಟಿಗೆಯನ್ನ ಹಾಕಿ ಅದನ್ನ ಅಂದ್ರೆ ಜನ ಬೀಳದೆ ಇರೋ ರೀತಿಯಲ್ಲಿ ಒಂದಷ್ಟು ಕ್ರಮ ಕೈಗೊಳ್ತಾ ಇದ್ದಾರೆ. ಹಾಗೆ ಇಲ್ಲಿರುವಂತಹ ನಿವಾಸಿಗಳೆಲ್ಲ ಸೇರಿ ಈ ಭಾಗದಲ್ಲಿ ಡೆಂಗ್ಯೂ ಹರಡದ ರೀತಿಯಲ್ಲಿ, ಹಾಗೆ ಎಲ್ಲಿ ಲಾರ್ವಾ ಉತ್ಪತ್ತಿ ಆಗುತ್ತೆ ಅಲ್ಲಿ ನಾಶಪಡಿಸುವಂತಹ ಕೆಲಸ, ಜೊತೆಗೆ ಈ ಫಾಗಿಂಗ್ ಅನ್ನ ಮಾಡುವಂತಹ ಕೆಲಸವನ್ನ ಇಲ್ಲಿರುವಂತಹ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಇದನ್ನ ಮಾಡಬೇಕಾಗಿದ್ದವರು ಬಿಬಿಎಂಪಿ ಅಧಿಕಾರಿಗಳು. ಯಾಕಂತ ಕೇಳಿದ್ರೆ ಬಿಬಿಎಂಪಿ ಅಧಿಕಾರಿಗಳು ಹೇಳಿದ್ರು ಡೆಂಗ್ಯೂ ರಾಜ್ಯದಲ್ಲಿ 7,000 ಮುನ್ನುಗ್ಗಿ ಹೋಗ್ತಾ ಇದೆ. ಬೆಂಗಳೂರಿನಲ್ಲಿ 1908 ಪ್ರಕರಣಗಳು ಈಗಾಗಲೇ ವರದಿ ಆಗಿರುವಂತದ್ದು. ಇದು ಜಾಸ್ತಿ ಆಗದ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತಿದೀವಿ ಅಂತ ಅಧಿಕಾರಿಗಳು ಕೂಡ ಹೇಳಿದ್ರು. ಆದ್ರೆ ಅಧಿಕಾರಿಗಳು ಏನ್ ಕೆಲಸ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಪ್ರೂಫ್ ಇಲ್ಲೇ ಇದೆ. ಪ್ರತಿ ವಲಯದಲ್ಲೂ ಪ್ರತಿ ವಾರ್ಡ್ಗೂ ಕೂಡ ನಾವು ಹೋಗಿದ್ದೀವಿ, ಪ್ರತಿ ವಾರ್ಡಲ್ಲೂ ಕೂಡ ಡೆಂಗ್ಯೂ ಹರಡದ ರೀತಿಯಲ್ಲಿ ಕ್ರಮವನ್ನು ಕೈಗೊಂಡಿದ್ದೀವಿ ಅಂತ ಅಧಿಕಾರಿಗಳು ಸಾರಸಗಟಾಗಿ ಸುಳ್ಳನ್ನು ಹೇಳ್ತಾರೆ. ಆದ್ರೆ ಈ ಭಾಗದಲ್ಲಿ ನೀವು ನೋಡಿದ್ರೆ ಬರ್ತಾರೆ ಹೋಗ್ತಾರೆ, ಅದನ್ನ ಬಿಟ್ರೆ ಬೇರೆ ಏನು ಕೆಲಸವನ್ನ ಮಾಡ್ತಾ ಇಲ್ಲ. ಸೊ ಸಾಕಷ್ಟು ಟೈಮ್ ಗಳಿಂದ ನಾವು ಸಮಸ್ಯೆಯನ್ನ ಅನುಭವಿಸ್ತಾ ಇದೀವಿ. ನಮ್ಮ ಸಮಸ್ಯೆಗೆ ಕೊನೆ ಯಾವಾಗ ಅಂತ ಇಲ್ಲಿರುವಂತಹ ನಿವಾಸಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಇವರೆಲ್ಲರೂ ಕೂಡ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರು, ವಾರ ಪೂರ್ತಿ ಕೆಲಸ ಮಾಡಿ ಉಳಿದಂತಹ ಒಂದು ದಿನದಲ್ಲಿ ರೆಸ್ಟ್ ಮಾಡೋ ಬದಲು ತಮ್ಮ ಏರಿಯಾದ ಸಮಸ್ಯೆಯನ್ನ ತಾವೇ ನಿವಾರಣೆ ಮಾಡ್ತೀವಿ ಅಂತ ಹೇಳಿ ರಸ್ತೆಯಲ್ಲಿರುವಂತಹ ಗುಂಡಿಗಳಿಗೆ ರಂಗೋಲಿ ಹಾಕುವಂತಹ ಕೆಲಸ ಆಗ್ಲಿ, ಅಂದ್ರೆ ಇಲ್ಲಿ ಗುಂಡಿ ಇದೆ ಅನ್ನೋದನ್ನ ಹೈಲೈಟ್ ಮಾಡುವಂತಹ ಕೆಲಸ, ಇನ್ನೊಬ್ರು ಯಾರೋ ಬಂದು ಬಿದ್ದು ಹೋಗದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸ, ಜೊತೆಗೆ ಇರುವಂತಹ ಕಸವನ್ನ ಅಂದ್ರೆ ಇಲ್ಲಿರುವಂತಹ ಸಮಸ್ಯೆಯನ್ನ ನಿವಾರಣೆ ಮಾಡುವಂತಹ ಒಂದಷ್ಟು ಕೆಲಸವನ್ನ ಇಲ್ಲಿರುವಂತಹ ನಿವಾಸಿಗಳು ಮಾಡ್ತಾ ಇರುವುದು ನೀವು ನೋಡ್ತಾ ಇರಬಹುದು. ಈ ಪ್ರಮುಖವಾದ ರಸ್ತೆಯಲ್ಲಿ ಇರೋದೆಲ್ಲ ಬರೀ ಗುಂಡಿನೇ. ನೋಡ್ತಾ ಇದ್ರೆ ಇದು ಗುಂಡಿಗಳ ರಾಜ್ಯ ಅನ್ನೋದಕ್ಕೆ ಕರೆಕ್ಟ್ ಎಕ್ಸಾಂಪಲ್ ಅಂತ ಕಾಣಿಸುತ್ತೆ. ಯಾಕಂದ್ರೆ ಈ ರಸ್ತೆಯಲ್ಲಿ ಒಂದ್ ಕಡೆ ಓಪನ್ ಮೋರಿ ಇದ್ರೆ, ಇನ್ನೊಂದು ಕಡೆ ಫುಲ್ ಕೊಳಕು ನೀರು ತುಂಬಿಕೊಂಡಿದ್ರೆ, ಮತ್ತೊಂದು ಕಡೆ ರಸ್ತೆ ತುಂಬಾ ಇಲ್ಲಿ ಬರೀ ಗುಂಡಿಗಳೇ ಕಾಣಸಿಗ್ತಾ ಇದೆ. ಆ ಗುಂಡಿಗೆ ರಂಗೋಲಿ ಹಾಕಿ ಮತ್ತೆ ಅದನ್ನ ಹೈಲೈಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಬರುವಂತಹ ವಾಹನ ಸವಾರರು ಬಿದ್ದು ಹೋಗಬಾರ್ದು, ಅವರು ಕೂಡ ಕೈಕಾಲು ಮುರ್ಕೊಳ್ಬಾರ್ದು ಅನ್ನುವಂತಹ ಕಾಳಜಿಯಿಂದ ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇರೋದು. ಈ ಕೆಲಸವನ್ನ ಮಾಡಬೇಕಾಗಿದ್ದವರು ಬಿಬಿಎಂಪಿ ಅಧಿಕಾರಿಗಳು. ಆದ್ರೆ ಸಂಡೇ ಅಲ್ವಾ, ಬಹುಶಃ ಅವ್ರ ಮನೇಲಿ ರೆಸ್ಟ್ ಮಾಡ್ತಾ ಇರಬಹುದು. ಆದ್ರೆ ವರ್ಕಿಂಗ್ ಡೇಸ್ ಅಲ್ಲಾದ್ರೂ ವರ್ಕ್ ಮಾಡಿದ್ರೆ ಇಲ್ಲಿರುವಂತಹ ನಿವಾಸಿಗಳು ತಾವು ಬಂದು ಕೆಲಸ ಮಾಡುವಂತಹ ಅವಶ್ಯಕತೆ ಇರ್ತಾ ಇರಲಿಲ್ಲ. ಜನರೆಲ್ಲ ಸೇರಿ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ, ನಿಮಗಾದ್ರೆ ನಿಮಗೆ ಕೆಲಸ ಮಾಡೋಕಾದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಕೆಲಸ ಮಾಡ್ಕೊಡಿ, ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಮ್ಮ ಕೆಲಸವನ್ನ ನಾವೇ ಮಾಡ್ತೀವಿ, ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಡಿ ಅಂತ ನ್ಯೂಸ್ ಪೋಸ್ಟ್ ಮೂಲಕ ವಾರ್ನಿಂಗ್ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ತಮ್ಮ ಸಮಸ್ಯೆಯನ್ನ ತಾವೇ ನಿವಾರಣೆ ಮಾಡ್ಕೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಡೆಂಗ್ಯೂ ಹರಡ್ತಾ ಇರುವಂತಹ ಸಂದರ್ಭದಲ್ಲಿ ಸಕಲ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿ, ಜೊತೆಗೆ ಇಲ್ಲಿರುವಂತಹ ನಿವಾಸಿಗಳ ಆಗ್ರಹ. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.